ನಮಸ್ಕಾರ ಎಲ್ಲ ಸ್ನೇಹಿತರಿಗೂ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿರುವೆ. ಈ ನಾಡಿನ ಮಗದೊಂದು ಜಿಲ್ಲೆಗೆ ನಿಮ್ಮನ್ನು ಸಿಂಪಲ್ ಆಗಿ ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಸಾಮಾನ್ಯವಾಗಿ ಈ ಜಿಲ್ಲೆಯನ್ನು ವಿದ್ಯಾಕಾಶಿ, ಧಾರಾನಗರ, ಪೇಡ ನಗರ ಹಾಗೂ ಕವಿಗಳ ಜಿಲ್ಲೆ ಎಂದು ಹೆಸರನ್ನು ತನ್ನ ಒಡಲದ ಮೂಲಕ ಅವಳಿ ನಗರವನ್ನು ಸೃಷ್ಟಿಸಿಕೊಂಡಿರುವ ಈ ನಾಡಿನ ಹೆಮ್ಮೆಯ ಜಿಲ್ಲೆ ಧಾರವಾಡ. ಈ ಧಾರವಾಡ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಧಾರವಾಡವು ಈ ಹೆಸರು ಬರಲು ಕಾರಣ ಸಂಸ್ಕೃತ ಪದವಾದ ದ್ವಾರವತ. ದ್ವಾರ ಎಂದರೆ ಬಾಗಲು, ವಾಟ ಅಥವಾ ವಾಡ ಎಂದರೆ ಪ್ರದೇಶ. ಸಾಮಾನ್ಯವಾಗಿ ದೀರ್ಘ ಪ್ರಯಾಣದ ನಂತರ ವಿಶ್ರಾಂತಿ ಪಡೆಯುವ ಸ್ಥಳವಾಗಿತ್ತು ಈ ನಮ್ಮ ಧಾರವಾಡ. ಹುಬ್ಬಳ್ಳಿ ಮತ್ತು ಧಾರವಾಡವು ಅವಳಿ ನಗರವಾದ. ಶಿಕ್ಷಣಕ್ಕಾಗಿ ನಮ್ಮ ಧಾರವಾಡವು ಗುರುತಿಸಿಕೊಂಡರೆ ವಾಣಿಜ್ಯವಾಗಿ ನಮ್ಮ ಹುಬ್ಬಳ್ಳಿ ಗುರುತಿಸಿಕೊಂಡಿದೆ. ಹಾಗಾದರೆ ಈ ಜಿಲ್ಲೆಯನ್ನು ನಾವು ಲೈಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ವಿಡಿಯೋ ನಮ್ಮ ಸಾಧನಕೆರೆ ಬಾರೋ ನಮ್ಮ ಸಾಧನಕೆರೆ ದ.ರಾ ಬೇಂದ್ರೆ ಕನ್ನಡ ನಾಡಿನ ಜ್ಞಾನಪೀಠ ಪುರಸ್ಕೃತರಾದ ಧಾರವಾಡದ ಅಜ್ಜ ನಮ್ಮ ದ.ರಾ ಬೇಂದ್ರೆ ಅವರು ಕಾವ್ಯ ಕೃತಿಗಳಿಗೆ ಸ್ಫೂರ್ತಿಯಾದ ನಮ್ಮ ಈ ಸಾಧನಕೆರೆ. ಬನ್ನಿ ನಾವು ವಿಡಿಯೋ ಈ ಸಾಧನಕೆರೆಯಿಂದ ಆರಂಭಿಸೋಣ. ದ.ರಾ ಬೇಂದ್ರೆ ಅವರ ಹುಟ್ಟಿ ಬೆಳೆದಂಥ ಮನೆ ಹಾಗೂ ಇದು ದ.ರಾ ಬೇಂದ್ರೆ ಅವರ ಭವನ. ಇಳಿದು ಬಾ ತಾಯಿ ಇಳಿದು ಬಾ, ಅರನ ಜಡೆಯಿಂದ ಹರಿಯ, ಅಡಿಯಿಂದ ಋಷಿಯ, ತೊಡೆಯಿಂದ ನುಸುಳಿ ಬಾ. ದ.ರಾ ಬೇಂದ್ರೆ ಅವರು ಇಲ್ಲಿ ಸಾಮಾನ್ಯವಾಗಿ ತಮ್ಮ ಕೃತಿಗಳನ್ನು ಇದೇ ಜಾಗದಲ್ಲಿ ಮತ್ತು ಕಾವ್ಯಗಳನ್ನು ರಚಿಸಿದರು. ಅತಿ ಹೆಚ್ಚು ಕಾಲವನ್ನು ಕಳೆಯತಕ್ಕಂಥ ಈ ಧಾರವಾಡದ ಸಾಧನಕೆರೆಯು ಧಾರವಾಡದ ವಾಯುಭಾಗಕ್ಕಿದೆ. ಇದನ್ನು ನಾವು ಸಾಮಾನ್ಯವಾಗಿ ಧಾರವಾಡದ ಶ್ವಾಸಕೋಶ ಎಂದು ಈ ಪ್ರದೇಶವನ್ನು ಕರೆಯಲಾಗುತ್ತದೆ. ಇನ್ನು ಪರಿಸರದ ಸೌಂದರ್ಯವನ್ನು ಸವಿದುಕೊಂಡು ಇಲ್ಲಿನ ಕೃತಿಗಳನ್ನು ರಚಿಸಿದರು ಎಂದು ಹೇಳಲಾಗುತ್ತದೆ. ಒಂದು ಒಳ್ಳೆ ಲೈನ್ ಬರೆಸಿದ್ದಾರೆ ನೋಡಿ ಇಲ್ಲಿ. ಉಸಿನಗುತ್ತಾ ಬಂದೇವ, ನಸುನಗುತ್ತಾ ಬಾಳೋಣ, ತುಸುನಗುತ್ತಾ ತೆರಳೋಣ, ಬಡ 100 ವರ್ಷಾನ, ಹರ್ಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ನೋಡಿ ಅಂತ ಲೈನ್ ಇದೆ. ಉಣಕಲ್ ಹುಬ್ಬಳ್ಳಿ ಮತ್ತು ಧಾರವಾಡ ಪುರಸಭೆಗೆ ಸೇರುವ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿತವಾದ 900 ವರ್ಷಗಳ ಪುರಾತನವಾದ ಒಂದು ದೇವಸ್ಥಾನವಿದೆ. ಅದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂದರೆ ಚತುರ್ಮುಖ ಶಿವಲಿಂಗದ ಒಂದು ದೇವಸ್ಥಾನವು ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿ ಬರ್ತಕ್ಕಂಥ ಧಾರವಾಡ ಮತ್ತು ಹುಬ್ಬಳ್ಳಿಯ ಪುರಸಭೆ ವಲಯಕ್ಕೆ ಸೇರಿರುವ 12ನೇ ಶತಮಾನದ ಚಾಲುಕ್ಯರು ಸ್ಥಾಪಿಸಿದ ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಚಂದ್ರಮೌಳೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಒಂದು ದೇವಸ್ಥಾನ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ 4 ಅಂದರೆ ಬಾಗಿಲುಗಳು ಉಂಟು. ಅಂದರೆ ಚತುರ್ಮುಖ ಅಂದರೆ 4 ಬಾಗಿಲು ಕಡೆ ಶಿವಲಿಂಗ. ನೀನು ಯಾವ ಬಾಗಿಲು ತೆರೆದರೂ ಒಂದೊಂದು ಮೂರ್ತಿಗಳು ನಿಮಗೆ ಕಾಣಸಿಗ್ತವೆ. ಧಾರವಾಡ ಜಿಲ್ಲೆಯ ತಾಲೂಕುಗಳು ಧಾರವಾಡ, ಹುಬ್ಬಳ್ಳಿ, ಅಣ್ಣಿಗೇರಿ, ಆಳವರ, ಕುಂದಗೋಳ, ನವಲಗುಂದ ಮತ್ತು ಕಲಘಟಗಿ ಇವು ಧಾರವಾಡ ಜಿಲ್ಲೆಯ ಪ್ರಮುಖ ತಾಲೂಕುಗಳು. ಓಕೆ, ಥ್ಯಾಂಕ್ ಯು. ಧಾರ್ಮಿಕ ಕ್ಷೇತ್ರ, ಆಧ್ಯಾತ್ಮಿಕ ಕೇಂದ್ರ, ಕರ್ನಾಟಕದ ವಾಣಿಜ್ಯ ನಗರ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠ. ಕಾಲಜ್ಞಾನಿ ಮಹಾ ತಪಸ್ವಿಯಾದ ಸಿದ್ಧಾರೂಢವರ ಮಠ ಹುಬ್ಬಳ್ಳಿ. ಬನ್ನಿ ನಾವು ಈ ಮಠವನ್ನು ನೋಡ್ಕೊಂಡು ಬರೋಣ.
ಇದು ಮೇನ್ ಅಜ್ಜವ್ರದ ಇದು ಗುಡಿನಾ ಇದು? ಮಾಡಿದ್ದೇವೆ. ತಪಸ್ಸು ಮಾಡಿದ್ದು ಇದು ಗುಡಿನಾ? ಒಳಗಡೆ ಇರೋದು ಸಮಾಧಿ ಈ ಕಡೆ ಸೈಡನಾ ಇರೋದು? ಓಹೋ ಇದು ಯಾವಾಗಲೂ ಎನಿ ಟೈಮ್ ತೆರೆದು ಓಪನ್ ಇರ್ತದೆ ನಿಮಗೆ ದೇವಸ್ಥಾನ? ಫುಲ್ ಓಹೋ 12 ತಿಂಗಳು 24 ತಾಸು. ಓ ಜಾತ್ರೆ ಇದು ಯಾವಾಗ ಜಾತ್ರೆ ನಡೆಯೋದು? ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೀತದ. ಬನ್ನಿ ಹಂಗಾದ್ರೆ ನೋಡೋಣ ಒಳಗಡೆ ಏನಂತಾರೆ ಇಲ್ಲಿ ಕುಂತ್ಕೊಂಡಿದ್ದಾರೆ. ಗೋರಪ್ಪಜ್ಜ ಇವರಾ? ಓಹೋ 7 ಕೋಟಿ ಗೋರಪ್ಪ. 7 ಕೋಟಿ ಗೋರಪ್ಪ. ಪ್ರಸಾದ್ ನಿಲಯನಾ? ಯಾವಾಗಲೂ ಭಜನೆ ಮಾಡ್ತಾನೆ ಇರ್ತಾರ? 12 ತಿಂಗಳು 24 ತಾಸು. ಓ ಭಜನೆ 6 ತಾಸಿಗೆ ಒಬ್ಬರು ಚೇಂಜ್ ಆಕಾರ. ಓ ಭಜನೆ ಮಾಡೋರು. ಓಂಕಾರ. ಮೇನ್ ಸಮಾಧಿ ಇದೆನಾ? ಓ ಅಂದ್ರೆ ಇವರು ಸಿದ್ಧಾರೂಢ ಅವರು ಇಲ್ಲೇ ಅವರ ಎಲ್ಲ? ಅವರು ಬಿಜಾಪುರ ಜಿಲ್ಲಾ ಇಂಡಿಗಿ ತಾಲೂಕು. ಓ ಗುರು ಶಾಂತಪ್ಪ ದೇವ ಮಲ್ಲಮ್ಮ. ಹೌದೌದು ತಂದೆ ತಾಯಿಗಳಲ್ಲ? ಓ ಅಂದ್ರೆ ಈ ಲಾಸ್ಟ್ಗೆ ಇಲ್ಲಿ ಬಂದು ಸೇವೆ ಮಾಡ್ಕೊಂತ ಇಲ್ಲೇ ಲಿಂಗೈಕ್ಯ ಆಗ್ತಾರೆ. ಇದು ಪವಾಡ ಪುರುಷರು. ಈಗ 3000 ಮಠ ಇದಕ್ಕೆ ಸಂಬಂಧ ಇದೆನಾ? ಅದು ಬೇರೆ ಇದು ಬೇರೆ ಆಗುತ್ತೆ? ಇದು ಸಂಸ್ಥಾನ ಪಂಚಪೀಠ. 3000 ಮಠದ್ದು ಪಂಚಪೀಠ. ಇದು ಸಂಸ್ಥಾನ. ಇದಕ್ಕೆ ಯಾವ ಜಾತಿ ಭೇದ ಇಲ್ಲ, ಎಲ್ಲ ನೀಚು ಒಂದ. ಹೆಣ್ಣು ಗಂಡು ಎಡ ಲೆಕ್ಕ. ಅಲ್ಲಿ ಒಂದಿಷ್ಟು ಸ್ವಲ್ಪ ಲಿಮಿಟ್. ಲಿಮಿಟ್ ವೀರಶೈವ ಲಿಂಗಾಯತರು ಸಿದ್ಧ ಎಲ್ಲದಕ್ಕೂ ಸಿದ್ಧ ನಡೆಯವ ಒಬ್ಬನ ಜಗತ್ತಿನಾಗ ನೋಡಿದ್ದು ನಡ್ದ ನಾವು. ಸೇವೆ ಮಾಡಿಕೊಂತ ಆಧ್ಯಾತ್ಮಿಕ ಕೇಂದ್ರವಾಗಿ ಮಾಡಿಕೊಂಡ್ರು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಮೊದಲು ಒಂಥರ ಕಾಡು. ಈ ಕಾಡಿನಲ್ಲಿ ಸಣ್ಣದಾಗಿ ಮಠ ಸ್ಟಾರ್ಟ್ ಆಯ್ತು. ಹೌದೌದು ಈಗ ಇಷ್ಟು ದೊಡ್ಡದಾಗ್ಯದ ಈಗ. ಆಮೇಲೆ ಇಲ್ಲಿ ಅಜ್ಜಾರ್ದು ಮೊದಲು ಏನಂದ್ರೆ 3-4 ಟೈಮ್ ಪ್ರವಚನ. ಅವ್ರು ಅವಾಗ ಮೊದಲು ಸಂಚಾರಿ. ಹೌದೌದೌದೌದು ದೇವರ ಕೀರ್ತನೆ ಎಲ್ಲ ಕಡೆ ಹಳ್ಳಿಗೂ ಹೋಗ್ತಿದ್ರು. ದಾಸೋಸೆ ಎಲ್ಲಿಂದ ಆರಂಭ ಆಯ್ತು? ಅವರು ಅಜ್ಜವ್ರಿದ್ದಾಗೆ ಆರಂಭ ಆಗಿತ್ತು. ಅಂದ್ರೆ ಜೋಳಿಗೆ ಹಿಡ್ಕೊಂಡು ಎಲ್ಲ ಮನೆಗಳಿಗೆ ಹೋಗಿ ಇಲ್ಲಿಗೆ. ಓಕೆ ಅಂದ್ರೆ ಈಗ ನಮ್ಮ ಸಿದ್ಧಾರೂಢ ಸ್ವಾಮೀಜಿಗಳು ಇದೇ ಹುಬ್ಬಳ್ಳಿಯವರ? ಇನ್ನು ಇಲ್ಲಿ ಬೀದರ್ ಜಿಲ್ಲಾ ಚಳಕಾಪುರದವರು. ಓಹೋ ಅಂದ್ರೆ ಅಲ್ಲಿಂದ ಸಂಚಾರ ಮಾಡುತ್ತಾ ಇಲ್ಲಿ ಈ ಸ್ಥಳಕ್ಕೆ ಬಂದು ಓಹೋ ಸನ್ಯಾಸತ್ವ ಸ್ವೀಕರಿಸಿಕೊಂಡು ಅವರು ಗುರುಗಳು. ಅವ್ರ ಮಾರ್ಗದರ್ಶನದಾಗ ಹಿಂಗೆ ಬಂದು. ಹೌದೌದು ಇವೆಲ್ಲ ಮೊದಲು. ಈ ಗುಡಿ ಆ ಗುಡಿ ಓಕೆ ಮಾಡ್ಸಿದ್ರು ಎಲ್ಲ. ಇವೆಲ್ಲ ತಗಡಿ ಏನೈತಲ್ರಿ ಈಗ ಟ್ರಸ್ಟ್ ಕಮಿಟಿಯವ್ರು ಮಾಡ್ಸ್ಯಾರ. ಈಗೆಲ್ಲ ಇಲ್ಲಿ ಇದ್ರದ್ದು ಸಂಸ್ಥೆ ಕಾರ್ಯದರ್ಶಿಗಳು ಎಲ್ಲ ಕೂಡಿಸಿ ಒಂದು ಸಂಘಟನೆ. ಪ್ರತಿನಿತ್ಯ ಒಂದು 10,000 ಜನ ದಾಸೋಹ. ಓಹೋ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಭಕ್ತಾದಿಗಳು ತಂದಿದ್ದೇ ಇಲ್ಲಿ ಪ್ರಸಾದ. ಓಹೋ ಆ ಥರ. ಈಗ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಹಂಗೆ ಸೇಮ್. ಭಕ್ತರ ಕೊಡ್ತಾರೆ. ಓಕೆ ಇಲ್ಲಿ ಮತ್ತೆ ಸಿದ್ಧಗಂಗಾ ಮಠದ ಶಿಕ್ಷಣ ಸಂಸ್ಥೆಗಳು ಇಲ್ಲ? ಶಿಕ್ಷಣಕ್ಕೆ ಕೊಟ್ಟಿದ್ರು. ಬರ ಜನಗಳಿಗೆ ನೆಲೆ ಆಗಲಿ ಮತ್ತೆ ಬಂದು ನೆಳ್ಕೊಂಡೋಗಿ ಅನ್ನ ಸಂತರ್ಪಣೆ ಸಿಗ್ಲ ಅಂತ. ಓಕೆ ರಾಜ್ಕುಮಾರ್ ಸ್ವಾಮಿ ಅವರು ಬಂದು ಇಲ್ಲೇ ಓದಿದ್ರು. ಹೊರಗೆ ಹಾಕಿದ್ರೆ ಅಲ್ಲಿ ಒಂದು ಮಠ ಐತ್ರಿ ಇನ್ನೊಂದು. ಇಲ್ಲಿ ಅದೇ ಗೋವಿಂದ ಸ್ವಾಮಿ ಮಠ ಅಂತೀವಿ. ಗೋವಿಂದ ಸ್ವಾಮಿ ಮಠ. ಆ ಮಠದಾಗಿದ್ರು ಅವ್ರ ಅಜ್ಜ ಅವ್ರು ಬೋಧನೆ ಮಾಡ್ಯಾರ. ಹೋಗ್ರಿ ಜನ ಹೊರಗೆ ಹಾಕಿದ್ರೆ ಹಾಕೊಳ್ರಾಕ ಅಜ್ಜಾರು ಹೋಗಿ ಬೆಳ್ಕೊಂಡ್ ಬರೋರು ಅಂತ ಸಿದ್ಧಾರ್ಥ ಬೆಳ್ಕೊಂಬಂದಾರ. ಅವರು ಬೆಳ್ಕೊಂಬಂದು ಅಲ್ಲಿ ಮಕ್ಕೊಂಡಾಗ ಸಿದ್ಧಾರ್ಥ ಅವ್ರು ಕಳಿಸ್ತಾ ಬಂದು ಮುಂದೆ ಟೈಮ್ನಾಗ ಚಲೋ ಆಗ್ತಿಪ್ಪ ಬಂಗಾರದಾಗ ಊಟ ಮಾಡ್ತೀರ ಆದ್ರಂಗೆ ಬೇಯ್ತೀನಿ ಆಶೀರ್ವಾದ ಮಾಡ್ಯಾರ ರಾಜ್ಕುಮಾರ್. ಅವಾಗ ಮೊದಲು ಅವರು ಸ್ವಾಮೀಜಿಗಳಿದ್ದಾಗ ತಂದ ಆಶೀರ್ವಾದ ಮಾಡಿದ ಮ್ಯಾಗ ಆಮೇಲೆ ಅವ್ರಿಗೆ ಮಾರನೇ ದಿವಸ ಲೆಟರ್ ಬರುತ್ತೆ. ಸಂಪನ್ಮೂಲ ಇಲ್ಲಿ ಬಂತು ಅವಾಗಿಂದ ಲೆಟರ್ ಬರುತ್ತೆ ಅವ್ರಿಗೆ. ಅಲ್ಲಿಂದ
ಓ ದಾಸೋಹ. ಬೇಡರ ಕಣ್ಣಪ್ಪ ಅಂತ ಅವಾಗ ಲೆಟರ್ ಅಲ್ಲಿ ಇಲ್ಲಿ ಗುಬ್ಬಿ ಕಂಪ್ನಿಯನ್ನ ಹಾಕ್ತಾ ಮಾಡ್ತೀವಿ. ಹೌದೌದೌದು. ಹಾಂ. ಇಲ್ಲೇ ಪ್ರಸಾದ ಊಟದ ವ್ಯವಸ್ಥೆ ಇಲ್ಲೇ ಓಹೋ. ಮತ್ತೆ ಸ್ವಾಮೀಜಿಗಳದ್ದು ಒಂದು ಮೂವಿನ ಸಿನಿಮಾನು ಇದೆ, ಸಿದ್ಧಾರೂಢ ಸ್ವಾಮೀಜಿ, ನಾನು ನೋಡಿದ್ದೀನಿ. ಅವರೆಲ್ಲ ಕಡೆ ಹೋಗಿ ಜನಗಳ ಕಷ್ಟ ಸುಖಗಳನ್ನು ಆಲಿಸಿ ಅವರಿಗೆ ಏನೇನು ರೋಗ ರುಜಿನಗಳನ್ನು ನಿವಾರಿಸಿದ್ದು ನಾನೆಲ್ಲ ನೋಡಿದ್ದೀನಿ ಅದರಲ್ಲಿ. ಆರೂಢ ದೀಪ ಐತಿ. ಹಾಂ ಹಾಂ, ಆರೂಢ ದೀಪ. ಅಜ್ಜಾರ್ ಹಚ್ಚಿದಿರೋದು. ಓಕೆ. ಆರೂಢ ದೀಪ ಅಂತ ಅದು. ಓ, ಅದು ಕಂಟಿನ್ಯೂ ನಿರಂತರ ಊರಿದ್ದೈತಿ. ಈಗೋದ್ರು. ಈಗೂ ರೀ. ಓ. ಮತ್ತಲ್ಲಿ ಅಜ್ಜಾರ್ ಓಕೆ. ಹಾಂ. ಅಲ್ಲಿ ಸಾಯಂಕಾಲ ಆದ್ಮೇಲೆ ಬೆವ್ರ ಮುದ್ದಾಗಿಂದ ಬೆವ್ರು ಬರ್ತದೆ. ಓ. ಈಗಾದ್ರೂ ಅಜ್ಜಾರ ಅದೇನಾಗಲ್ಲ. ಓಕೆ. ಹಂಗ ಏನ ಹೆಂಗಿದ್ರ ಅಜ್ಜಾರ ಹಾಂ. ಬಿಸಿರುಕೋಟಿ ಅಂತ ಬೆಳಗ್ಯಾರ ಅಂತಿದ್ರು. ಅವ್ರು ಓ. ಹೇಳ್ತಾರೆ ಓ. ಕಾಳಪ್ಪಂತಿ. ಹಾಂ, ಬಡಿಗ. ಹಾಂ ಹಾಂ. ಊರು ಅವರ ಕೆತ್ತಾರೆ ಮೂರ್ತಿ. ಹೌದು. ಹಾಂ ಹಾಂ. ಹಂಗಾದ್ರೆ ಈಗ ಶಿವರಾತ್ರಿ ದಿನ ಜಾತ್ರೆ ನಡೀತದಲ್ಲ, ಅವ್ರು ಲಿಂಗಾಯತ ಆಗಿದ್ದನ ಜನ ಹುಟ್ಟಿದ್ದ ದಿನ ಆಚರಣೆ ಮಾಡ್ತಾರೆ. ಶಿವರಾತ್ರಿ ಅದೇ ಶಿವರಾತ್ರಿ. ರಾಮನವಮಿ ದಿವಸ ಹುಟ್ಟ್ಯಾರ ಇವ್ರು. ಹಾಂ ಹಾಂ ಹಾಂ. ಅಂದರೆ ಶಿವರಾತ್ರಿ ದಿನ ಜಾತ್ರೆ ಮಾಡಕ್ಕ. ಅಂದರೆ ಇಲ್ಲಿ ರಥ. ಆ ರಥ ಇಲ್ಲಿದೆ ಸರ್. ಓಕೆ, ಆ ಕಡೆ ಸೈಡ್ ರಥಗಳು. ಹಾಂ ಹಾಂ ಹಾಂ. ವರ್ಷಕ್ಕೆ ಒಂದು ಸಲ ಜಾತ್ರೆ. ಒಮ್ಮೆ ಶಿವರಾತ್ರಿಯಾಗ ಜಾತ್ರೆ ಆಗುತ್ತೆ ಸರ್. ಓಕೆ ಓಕೆ. ಈ ರಕ್ಷಾಬಂಧನ ಮರು ದಿವಸ ರೀ. ಹಾಂ. ಇಲ್ಲಿ ತೆಪ್ಪೋತ್ಸವ. ತೆಪ್ಪೋತ್ಸವ. ಹಾಂ ಹಾಂ. ರಕ್ಷಾಬಂಧನ ಇರ್ತಲ್ಲ ಅದು ಮರು ದಿವಸ ರೀ. ಹೌದು. ಮರು ದಿವಸ ರೀ. ಓಹೋ. ಆಮೇಲೆ ಈಗ ಮೊನ್ನೆ 20ನೇ ತಾರೀಕಿಗೆ ಲಕ್ಷ ದೀಪೋತ್ಸವ. ಓಕೆ. 3 ಟೈಮ್ ಆಗುತ್ತೆ ರೀ. ಎಲ್ಲ ಮೂರ್ತಿಗಳು ಇಲ್ಲಿಟ್ರಲ್ಲ. ಈ ಅಜ್ಜಾರ್ ವಾಸ ಹೋಗೋ ಜಾಗ ಇರೋದು ಜಾಗ. ಸಿದ್ಧಾಳ ಅಜ್ಜಾರ್ ಅದಲ್ರಿ, ಇವ್ರ ಜಾಗ ಇದು. ಓಹೋ, ಅವ್ರು ವಾಸ ಮಾಡಿ ಇಲ್ಲೇ ನೆಲೆ ನಿಂತು, ಅಂದ್ರೆ ದಿನ ಪೂರ್ತಿ ಇಲ್ಲೇ ವಾಸ ಸ್ಥಳ. ಓಹೋ. ವಿಶ್ರಾಂತಿ ಮಾಡ್ತಿದ್ವಿ, ಇಲ್ಲೇ ಮಾಡ್ಕೋದು, ಇಲ್ಲೇ ಇರೋದು. ಓಹೋ. ಎಲ್ಲ ಮಾಡ್ತಿದ್ವಿ. ಓಹೋ. ಇದಕ್ಕ ಅಂತಿಮ ದರ್ಶನ ಅಂತ. ಓ, ಇಲ್ಲಿ. ಇಲ್ಲಿ ಮಠಕ್ಕೆ ಬಂದಾಗ ಇಲ್ಲಿ ಬಂದು ಹೋಗ್ಬೇಕು. ಓಹೋ, ಇಲ್ಲಿ. ಅವ್ರು ಸಾರ್ಥಕ. ಓಹೋ, ಇಲ್ಲಿ ಬಂದು ಹೋಗೋದು. ಇದು ಒಂದೇ. ಇಲ್ಲಿ ಬಂದಪ್ಪ ಅಂದ್ರೆ ಇಲ್ಲಿ ಬಂದು ಹೋದ್ರೆ ತೃಪ್ತಿ ಮನುಷ್ಯರಿಗೆ. ಇಲ್ಲಿ ಜ್ಞಾನ ಮಂದಿರ ಅಂತಾರೆ, ದರ್ಶನ ಅಂತಾರೆ, ಧ್ಯಾನ ಮಾಡ್ತಾರೆ. ಸಿದ್ಧಾರೂಢ ಅಜ್ಜಾರ್ ರೀ. ಇವು ಅಜ್ಜಾರ್ ಕುಂತ್ರು. ಇವು ಅವಾಗಲೇ ಎಲ್ಲ ಇದು ಮಾಡಿದಾರಲ್ಲ, ಅವರ ಅಜ್ಜಾರ ಮಾಡಿಸಿದ್ರು ಇವೆಲ್ಲ. ಹಾ. ಧಾರವಾಡ ಜಿಲ್ಲೆಯ ಭೌಗೋಳಿಕತೆ. ಸಮುದ್ರ ಮಟ್ಟದಿಂದ 750 ಮೀಟರ್ ಎತ್ತರದಲ್ಲಿರುವ ಈ ಧಾರವಾಡ ಜಿಲ್ಲೆಯು ಸಾಂಪ್ರದಾಯಿಕವಾಗಿ ಹಿಂದೆ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿತ್ತು. ಇತ್ತೀಚೆಗೆ ನಗರೀಕರಣ ಮತ್ತು ಕೈಗಾರಿಕೀಕರಣದಿಂದ ಅದರ ಮೂಲವನ್ನು ನಶಿಸಿಕೊಂಡಿದೆ. ಆದರೂ ಸಾಂಪ್ರದಾಯಿಕವಾಗಿ ಹುಬ್ಬಳ್ಳಿ ಧಾರವಾಡನ ಹೋಲಿಸಿಕೊಂಡ್ರೆ ಪರಿಸರದಲ್ಲಿ ಧಾರವಾಡವು ತನ್ನ ಸಾಂಪ್ರದಾಯಿಕ ಪರಿಸರ ಅಥವಾ ಕೆರೆಗಳನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡಿದೆ. ಆದರೆ ಹುಬ್ಬಳ್ಳಿಯು ಕೈಗಾರಿಕರಣ ಮತ್ತು ವಾಣಿಜ್ಯೀಕರಣದಿಂದ ಅದರ ಮೂಲವನ್ನು ನಶಿಸಿಕೊಂಡಿದೆ. ಹಾಗೆ 2016ರಲ್ಲಿ ಈ ಜಿಲ್ಲೆಯನ್ನು ಸೌರ ನಗರವೆಂದು ಘೋಷಿಸಲಾಯಿತು. ಶುಷ್ಕ ಹವಾಮಾನ ಮತ್ತು ತಂಪಾದ ಹಿತಕರ ವಾತಾವರಣ ಹೊಂದಿರುವ ಮಲೆನಾಡು ಮತ್ತು ಅರೆಮಲೆನಾಡಿನ ಮಿಶ್ರ ಭೌಗೋಳಿಕ. ಧಾರವಾಡದ ಸಪ್ತಪುರ ಬಾವಿ. ಸಪ್ತ ಎಂದರೆ 7 ಪ್ರದೇಶ ಅಥವಾ 7 ನಗರದಿಂದ ಆವೃತವಾಗಿರುವ ಅಥವಾ ರಚನೆಯಾಗಿರುವ ಐತಿಹಾಸಿಕ ಮತ್ತು ಧಾರವಾಡದ ನೈಋತ್ಯ ಭಾಗದಲ್ಲಿರುವ ಸಪ್ತಪುರ ಬಾವಿ ಐತಿಹಾಸಿಕ, ಜನಬೀಡ, ಜನವಸತಿ ಮತ್ತು ವ್ಯಾಪಾರ ಕೇಂದ್ರವಾಗಿರುವ ಅಲ್ಲಿ ಈ ಬಾವಿ ಇದರ ಮೂಲಕನೇ ಹೆಸರು ಬಂತು. ಇದಕ್ಕೆ ಟೋಟಲ್ ನಮ್ಮ 7 ನಗರ ಅಥವಾ ಪ್ರದೇಶದಿಂದ ಆವೃತವಾಗಿರುವ ಸಪ್ತಪುರ ಬಾವಿ 7 ಅಂದರೆ ಮತ್ತು ಶ್ರೀನಗರ, ನಗರ, ನಾರಾಯಣಪುರ, ಓಕೆ, ಶ್ರೀನಗರ, ಓಕೆ, ವಿಜಯನಂದ ನಗರ ಅಂತ ಬರ್ತದಲ್ವಾ, ಕಲ್ಯಾಣನಗರ, ಸಿಬಿ ನಗರ, ಮುಂಚಿನ ಕಂಪೌಂಡ್. ನೀರು ಕುಡಿಯಕ್ಕೆ ಬಳಸ್ತಿದ್ರು. ಇವಾಗೆಲ್ಲ ಹಾಳಾಗಿದೆ ಅಲ್ಲ ಅದು. ಹಾಂ ಹಾಂ ಹಾಂ. ಇದೆಲ್ಲ ಬಸ್ ಸ್ಟ್ಯಾಂಡಿನಾ? ಇಲ್ಲಿ ಅಲ್ಲಿ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಅಲ್ಲ ಅದು? ಮೊದಲ ಇಲ್ಲಿ 1942ರಲ್ಲಿ ಇದು ಆರಂಭ ಆಯ್ತು ಬಾವಿ. ಹಾಂ 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 ಹಾಂ. ಅದರಿಂದನೇ ಈ ನಗರಕ್ಕೆ ಸಪ್ತಪುರ ಬಾವಿ ಅಂತ ಬಂತು. ಓಹೋ. ಈ ನಗರ ಅವಾಗ ಮೊದ್ಲೆಲ್ಲ ನೀರು ಬಳಸ್ತಿದ್ರೆ ನಾವು ಕುಡಿಯಕ್ಕೆ. ಹಾಂ, ನೀರು. ಹೌದು. ಈಗ ಏನಾದರೂ ದೇವರ ಕಾರ್ಯಗಳಿಗೆ ಈ ಬಾವಿಯನ್ನು ಉಪಯೋಗಿಸ್ಕೊಳ್ತಿದ್ರು ಅವಾಗ. ಇವಾಗೆಲ್ಲ ಹಾಳಾಗಿಬಿಟ್ಟಿದೆ ಅಲ್ಲ. ಹೌದು ಹೌದು. ಈಗ ನೀರಿನೇನು ವ್ಯವಸ್ಥೆ ಇಲ್ಲ ಇದು. ಹಾಂ ಹಾಂ. ಜಲ ಎಲ್ಲ ಬತ್ತಿ ಹೋಗಿದೆ. ಹಾಂ, ಹಾಳು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ಸುತ್ತಮುತ್ತ ಈ ಏರಿಯಾ ಬೆಳವಣಿಗೆ ಮುಂಚೆನೆ ಈ ಬಾವಿ ಇದೆ ಅಂತಾರೆ. ಹೌದು. ಅಂದ್ರೆ ಸ್ವಾತಂತ್ರ್ಯ ಇನ್ನ ನಮಗೆ ಬಂದಿದ್ದಿಲ್ಲ. 47ರಾಗ ಬಂದಾಗ, ಇದು 42ರಾಗ ಒಂದು 5 ವರ್ಷ ಮುಂಚೆನೆ ಕಟ್ಟಿದ್ದಾರೆ ಇದು. ಹ್ಮ್ ಹ್ಮ್. ಅಂದ್ರೆ ಇವಾಗ ಯಾವುದೇ ನೀರು ಬಳಕಿಲ್ಲ, ಈಗ ಎಲ್ಲ ಹಾಳಾಗಿಬಿಟ್ಟಿದೆ. ಮತ್ತೆ ಯಾರು ಜಿಗಿದ್ರ
ನೀರು ಒಳಗೆ ನೀರ ಹೋಗ್ತಾನವ ನೀರು ಅಷ್ಟು ಹಾಳಾಗೋಯ್ತು. ಐತಿ ಹಾ. ಮ್ಯಾಲೆ ಅಂತ ಕಸ ಐತಿ. ಓಹೋ, ಇದು ನೋಡಿದ್ರೆ ಈಗ ಅಷ್ಟು ಆಳ ಕಾಣಲ್ಲ, ಎಲ್ಲ ಕಸಾಕಿ ಹೈಟ್ ಮಾಡಿಬಿಟ್ಟವ್ರ. ಹೌದು. ಮೂರು ನೀರು ಐತಿ ಬುಡಕ್ಕೆ. ಈಗಾದ್ರು ಹೌದು. ಇದು ಯಾರು ಇದನ್ನೇನು ಕೇರ್ ಮಾಡಲ್ಲ ಈಗ? ಇಲ್ಲ. ಸ್ವಚ್ಛ ಮಾಡಿದ್ರೆ ನೀರು ಬರ್ತಾವಂತೀರ? ಮೊದಲೆಲ್ಲ ನೀರು ಬಳಕೆ ಕುಡಿಯಾಕ ಮಾಡ್ತಿದ್ರು. ಅವಾಗ ಚಂಬರ್ ಲೈನ್ ಇದ್ದಿದ್ದಲ್ಲ, ಚಂಬರ್ ಲೈನ್ ಇದ್ದಿದ್ದಲ್ಲ, ಸೆಪ್ಟಿ ಟ್ಯಾಂಕ್ ಇದ್ವು. ಅವಾಗ ನೀರ ಇದು ಬಾವಿ ನೀರ್ ಜಗ್ತಿದ್ದಲ್ಲ ಅದು. ಹೌದು. ಈಗ ಚಂಬರ್ ಲೈನ್ ಮಾಡ್ಯಾರಲ್ಲ, ಸ್ವಲ್ಪ ನೀರ್ ಜಗ್ತಾರ, ಆಮೇಲೆ ಕಸ ಎಲ್ಲ ತಂತಂದು ಇದಕ್ಕೆ ಹಾಕ್ತಾರ, ಅದೊಂದು ಕೊಯ್ತೈತಿ, ಹಿಂಗಾಗಿ ಹಾಳಾಗಿದ್ದಲ್ಲ. ನಾವು ಧಾರವಾಡ ಜಿಲ್ಲೆಯನ್ನು ಆರ್ಥಿಕವಾಗಿ ತೆಗೆದುಕೊಂಡರೆ 20ನೇ ಶತಮಾನದಲ್ಲಿ ಒಂದು ವ್ಯಾಪಾರ ಕೇಂದ್ರವಾಗಿರುವ ಧಾರವಾಡ ಜಿಲ್ಲೆಯು ಬೆಂಗಳೂರು ಮತ್ತು ಮಂಗಳೂರಿನ ನಂತರ ಕೈಗಾರಿಕಾದಲ್ಲಿ 3ನೇ ಸ್ಥಾನವನ್ನು ಇದು ನಮ್ಮ ಧಾರವಾಡ ಪಡೆದುಕೊಂಡಿದೆ. 2017ರಲ್ಲಿ ಕೇಂದ್ರ ಸರ್ಕಾರವು ಧಾರವಾಡ ಮತ್ತು ಹುಬ್ಬಳ್ಳಿಯನ್ನು ಸ್ಮಾರ್ಟ್ ಸಿಟಿಗೆ ಸೇರಿಸಲಾಗಿದೆ. ಪಶ್ಚಿಮ ಮತ್ತು ಅರೆಮಲೆನಾಡಿನ ದ್ವಾರವಾಗಿ ಕಾರ್ಯನಿರ್ವಹಿಸುವ ಈ ನಮ್ಮ ಧಾರವಾಡ ಜಿಲ್ಲೆಯು ಅನೇಕ ಕೋಚಿಂಗ್ ಸೆಂಟರ್ಗಳು, ಉನ್ನತವಾದ ಶಿಕ್ಷಣ ಸಂಸ್ಥೆಗಳು ಇರುವುದರಿಂದ ಇಲ್ಲಿ ಆರ್ಥಿಕ ಕ್ರಿಯಾಶೀಲತೆಯನ್ನು ಒಳಗೊಂಡಿದೆ. ಇದು ನಮ್ಮ ಧಾರವಾಡ ಜಿಲ್ಲೆಯ ಚಿಕ್ಕ ಆರ್ಥಿಕತೆ. ಅರಿವೆಯ ಗುರು ಎಂಬ ಘೋಷಣೆ ವ್ಯಾಖ್ಯೆಯೊಂದಿಗೆ ಮೈಸೂರು ವಿಶ್ವವಿದ್ಯಾಲಯದ ನಂತರ 2ನೇ ಹಳೆಯದಾದ ವಿಶ್ವವಿದ್ಯಾಲಯ ಯಾವುದು ಗೊತ್ತಾ? ಇದೇ ನಮ್ಮ ಧಾರವಾಡ ವಿಶ್ವವಿದ್ಯಾಲಯ. 1949 ಕಾಯ್ದೆ ಅಡಿ ಶಾಸಕಾಂಗದ ಪ್ರಕಾರ ಬಾಂಬೆ ಪ್ರೆಸಿಡೆನ್ಸಿಯ ಕಾಯ್ದೆಯು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತದೆ. 1950ರಲ್ಲಿ ಇದಕ್ಕೆ ಅಧಿಕೃತವಾದ ವಿಶ್ವವಿದ್ಯಾಲಯತೆ ಮಾನ್ಯತೆ ದೊರಕುತ್ತೆ. ಈ ವಿಶ್ವವಿದ್ಯಾಲಯವು ಧಾರವಾಡ, ಹಾವೇರಿ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯು ಈ ಆಡಳಿತ ವಿಶ್ವವಿದ್ಯಾಲಯಕ್ಕೆ ವ್ಯಾಪ್ತಿಗೆ ಒಳಪಡುತ್ತಾ 888 ಎಕರೆಯಲ್ಲಿ ತನ್ನ ಭೂ ವ್ಯಾಪ್ತಿಯನ್ನು ಒಳಗೊಂಡಿರುವ ಧಾರವಾಡ ವಿಶ್ವವಿದ್ಯಾಲಯವು ಕರ್ನಾಟಕದ 2ನೇ ಹಳೆಯದಾದ ವಿಶ್ವವಿದ್ಯಾಲಯ. ಸ್ಪರ್ಧಾತ್ಮಕ ಯುವಕರು ಇಲ್ಲಿ ಬಂದು ಸ್ಟಡಿ ಮಾಡಲು ಒಂದು ಒಳ್ಳೆಯ ಯೂನಿವರ್ಸಿಟಿಯ ಜಾಗ. ಧಾರವಾಡ ಜಿಲ್ಲೆಯ ಜನಸಂಖ್ಯೆ 18,47,023. ಇಲ್ಲಿನ ಒಟ್ಟು 2011ರ ಜನಗಣತಿಯ ಪ್ರಕಾರ. ಬನ್ನಿ ಇಲ್ಲಿನ ಜನಗಳನ್ನು ಕೇಳೋಣ, ಇಲ್ಲಿ ಏನೇನು ಬೆಳೀತಾರ. ಅಂಕಲ್, ನಮಸ್ಕಾರ. ಇಲ್ಲಿ ನೀವು ಏನೇನು ಬೆಳೀತಾರ ಇಲ್ಲಿ ಕೃಷಿ? ಕಡ್ಲಿ, ಓಕೆ. ಜೋಳ, ಗೋಧಿ, ಸೋಬಾನ. ಹೆಚ್ಚಾಗಿ ಯಾವ್ದು ಬೆಳೆಯೋದು ನೀವು ಇಲ್ಲಿ? ಇವ ಹೆಚ್ಚಿಗೆ ಸೋಬಾನ, ಕಡ್ಲಿ, ಹೆಸರು. ಓಕೆ, ಇವ ಹೆಚ್ಚಾಗಿ. ಈಗ ಮಾಮೂಲಿ ಈಗ ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಗಳಿದಾವ. ಇಲ್ಲಿ ನೀವು ಕಬ್ಬು, ನೆಲಗಬ್ಬು ಏನು ಬೆಳಿತೀರಾ ಈ ಕಡೆ ಎಲ್ಲ? ಇಲ್ಲ ಕಬ್ಬು ಇಲ್ಲ. ಮತ್ತೆ ಈಗ ಬೆಳಗಾವಿ ಎಲ್ಲ ನೀವು ಕಾರ್ಖಾನೆಗಳು ಕಬ್ಬು ಐತಿ, ನಮಗಿಲ್ಲ. ಓಹೋ, ಲಾಸ್ಟ್ ಟೈಮ್ ಇಲ್ಲಿ ಒಂದು ಜನ ಹೋರಾಟ ನಡೀತಲ್ಲ ಇದು ಕಬ್ಬಿನ ಬೆಳೆಗಾರಿಕೆಗೆ. ಬರೇ ಮಳೆ ಬೆಳೆ ಮೇಲೆ ಮಾಡೋದು. ಅಂದ್ರೆ ನೀರಾವರಿ ವ್ಯವಸ್ಥೆ ಇಲ್ಲ? ಯಾವ ಇಲ್ಲ. ಓಕೆ. ಬೋರ್ ಇದ್ದದ್ದು ಒಟ್ಟ ನೀರಾವರಿ. ಮಾರಾಟಕ್ಕಾಗಿ ಎಲ್ಲಿ ಹೋಗ್ತಾರ ಇದೆಲ್ಲ? ಹುಬ್ಬಳ್ಳಿ APMCನಾ? ಹುಬ್ಬಳ್ಳಿ APMC, ಧಾರವಾಡ ಧಾರವಾಡ APMCನೂ ಇದೆನಾ? ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದಿದೆಯಲ್ಲ APMC. ಓಕೆ. ಇಲ್ಲೇನು ಹೆಚ್ಚಿಗೆ ಏನು ತಗೊಂಡ್ಬರ್ತಾರೆ ಜಾಸ್ತಿ ಮಾರಾಟಕ್ಕೆ? ಬರ್ತದೆ. ಈಗ ಯಾವ್ದು ತಗೊಂಡ್ಬರ್ತಾರ? ಎಷ್ಟು ಬೆಳೆ? ಮೆಣಸಿನಕಾಯಿನೂ ಭಾಳ ಬರ್ತದೆ. ಮೆಣಸಿನಕಾಯಿ ಬ್ಯಾಡಿಗಿಂದನೇ ಬರೋದನಾ? ಬ್ಯಾಡಗಿ ಅವರು ಕಡೆಗೆ ಬಳ್ಳಾರಿ ಅವರೆಲ್ಲ ಮಾಲ್ ತರ್ತಾರೆ. ಓಕೆ. ನಮ್ಮಲ್ಲಿ ಮೊದಲು ಬೆಳಿತಿದ್ವಿ, ಈಗ ಅದು ಬಂದ್ ಆಗ್ತದೆ. ಮೆಣಸಿನಕಾಯಿ ಗಿಡ ಸರಿ ಬರೋದು, ಸರಿ ಬರ್ಲಿದ್ದಕ್ಕೆ ಮೊದಲು ನೀವು ಬ್ಯಾಡಿಗೆನೇ ಬೆಳಿತಿದ್ರ? ಇವಾಗ ಜಾಸ್ತಿ, ಈಗ ಹಾವೇರಿಯವರು ಜಾಸ್ತಿ ಆಗ್ತಾರಲ್ವಾ?
ಮೊದಲ ಮಣಿಪುರದಲ್ಲಿ ಒಂದು 4 ಸಾಲ ಹಚ್ಕೊಂತಿದ್ದೀವಿ. ಇತ್ತಾಗಿಂದ ಹೊಲ ಹಚ್ಚಾಕತ್ತಿರೋದು. ಓಕೆ ಓಕೆ. ಅಲ್ಲಿದ ನಡೆಯುವ ಬರೀ ಹತ್ತಿ ಬಂತು. ಅದು ಫೇಲ್ ಆಯ್ತು ಹತ್ತಿ. ಈಗ ಹತ್ತಿನ ಈ ಕಡೆ ಕಡಿಮೆ ಅಲ್ಲ? ಹತ್ತಿ ಇಲ್ಲ ಇಲ್ರಿ. ಈಗ ಏನಿದ್ರು ಸೋಯಾಬಾನ, ಕಡ್ಲಿ, ಹೆಸರು. ಓಕೆ. 2 ರೀತಿಯಲ್ಲಿ ಬೆಳಿತಾರೆ, ಮಳೆಗಾಲ ಮತ್ತು ಹಿಂಗಾರು ಬೆಳೆಗಳು. ಮಳೆಗಾಲ ಮೇಲೆ ಸೋಯಾಬಾನ್ ತಕೊಂಡು ಈಗ ಕಡ್ಲಿ, ಹಿಂಗಾರು ಕಡ್ಲೆ, ಜೋಳ, ಕಡ್ಲಿ, ಜೋಳ, ಗೋಧಿ ನಾಲ್ಕು ಸಾಕವ್ರು. ಎಲ್ಲ ಮಳೆ ಹಿಂಗಾಗಿ ಮಾತ್ರ ಸೋಯಾಬಾನ ಹೆಸರು ಆಗಿರ್ತೈತೆ. ಅದನ್ನು ತಗೊಂಡು ಇವನ್ ಹಾಕ್ತಾರೆ. ಎಲ್ಲ ಯಾವ ಬಂದರೂ APMCಗೆ ಹೋಗ್ಬೋದು. ಹುಬ್ಬಳ್ಳಿ APMC. ಧಾರವಾಡದ APMC ದೊಡ್ಡದನ? ಹುಬ್ಬಳ್ಳಿ APMC ಹುಬ್ಬಳ್ಳಿದು ದೊಡ್ಡದಲ್ವಾ? ಈಗ ದೊಡ್ಡ ಅಂದ್ರೆ ಎಲ್ಲ ಸುತ್ತಮುತ್ತಲ ಡಿಸ್ಟ್ರಿಕ್ಟ್ದವ್ರು ಇಲ್ಲಿ ಬಂದು ಮಾರ್ಕೊಂಡು ಹೋಗ್ತಾರೆ. ಕರ್ನಾಟಕದಾಗ ಫಸ್ಟ್ ಹುಬ್ಬಳ್ಳಿ ದೊಡ್ಡದನ APMC? ಕರ್ನಾಟಕಕ್ಕೆ ಬೆಂಗಳೂರು ಆಗೋದು. ನಮಗೆ ಗೊತ್ತಿರುವಂತೆ 175 ವರ್ಷಗಳ ಇತಿಹಾಸವನ್ನು ಪೂರೈಸಿರುವ ಧಾರವಾಡದ ಸಿಹಿ ಭಕ್ಷ್ಯ ಧಾರವಾಡ ಪೇಡ, ಸಕ್ಕರೆ ಮತ್ತು ಮಂದವಾಗಿ ಬಿಸಿ ಮಾಡಿದ ಹಾಲಿನಿಂದ ನಿರ್ಮಾಣ ಮಾಡುವ ಧಾರವಾಡದ ಪೇಡ 18ನೇ ಶತಮಾನದಲ್ಲಿ ಉನ್ನವ ಉತ್ತರ ಪ್ರದೇಶದ ಒಂದು ಪ್ರಾಂತ್ಯದಿಂದ ಬಂದ ಟಾಗೋರ್ ವಂಶ ಅಥವಾ ಟಾಗೋರ್ ಕುಟುಂಬದ ವಂಶಸ್ಥರು ಈ ಧಾರವಾಡಕ್ಕೆ ಬಂದು ಈ ಸಿಹಿ ಪದಾರ್ಥವನ್ನು ಪೇಡೆಯನ್ನು ಮೊದಲ ಬಾರಿಗೆ ತಯಾರಿಸುವರು. ಭೌಗೋಳಿಕ ಸೂಚ್ಯಂಕದಲ್ಲಿ ಧಾರವಾಡ ಪೇಡಕ್ಕೆ ಟ್ಯಾಗ್ಲೈನ್ ಅನ್ನು ನೀಡಲಾಗಿದೆ. ಸುತ್ತಮುತ್ತಲಿನ ಈ ಪೇಡ ಗವಾಲಿ ವಂಶದ ಅಥವಾ ಸಮುದಾಯದ ಎಮ್ಮೆಗಳಿಂದ, ಅಂದರೆ ಅವರ ಕಾಯ್ತಕ್ಕಂಥ ಎಮ್ಮೆ ಹಾಲಿನಿಂದ ತಯಾರಿಸುವಂಥ ಧಾರವಾಡದ ಒಂದು ಪ್ರಾದೇಶಿಕ ಸಿಹಿ ತಿಂಡಿ ಅಥವಾ ಸಿಹಿ ಭಕ್ಷ್ಯವೇ ಈ ಧಾರವಾಡದ ಪೇಡ. $250 ಅಂದರೆ 1/4 kgಗೆ ಇದಕ್ಕೆ $140 ರೇಟ್ ಇದ್ದು, ಬಾಬು ಸಿಂಗ್ ಇಲ್ಲಿದ್ದಾರೆ ನೋಡಿ, ಮೊದಲು ತಯಾರಕರು ಅಂತ ಹೇಳ್ತಾರೆ. ಬಾಬು ಸಿಂಗ್ ಠಾಕೂರ್, ಹೇ ಡೆಲಿಕಸಿ ಆಫ್ ಧಾರವಾಡ ಬಾಬು ಸಿಂಗ್ಸ್ ಠಾಕೂರ್ ಪೇಡ. ಈ ಸಿಹಿ ಪದಾರ್ಥಕ್ಕೆ ಅನೇಕ ಪ್ರಸಿದ್ಧಿಗಳು ಲಭಿಸ್ಯವ. ಇಲ್ಲಿ ಲಾರ್ಡ್ ವಿಲ್ಲಿಂಗ್ಡನ್ ಮೆಡಲ್ 2013ರಲ್ಲಿ, ನೆಕ್ಸ್ಟು ವಿನ್ನರ್ ಆಫ್ ದ ರಾಜೀವ್ ಗಾಂಧಿ ಅವಾರ್ಡ್ 2002ರಲ್ಲಿ, ವಿನ್ನರ್ ಆಫ್ ದ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವಾರ್ಡ್ 2001ರಲ್ಲಿ, ಅವಾರ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ 1999ರಲ್ಲಿ, ಹಾಗೂ ಪ್ರವಿನಿಯಲ್ ಕೋಆಪರೇಟಿವ್ ಕಾನ್ಫರೆನ್ಸ್ ಸರ್ಟಿಫಿಕೇಟ್ 1925ರಲ್ಲಿ, ಹಾಗೂ ದ ಪ್ರೈಡ್ ಆಫ್ ಧಾರವಾಡ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗ್ಡ್ ಪ್ರಾಡಕ್ಟ್. ಇದಕ್ಕೆ ಟ್ಯಾಗ್ಲೈನ್ ದೊರಕಿದ ಧಾರವಾಡ ಪೇಡಗೆ. ಇದು ಠಾಕೂರ್ ಪೇಡ, ಇದು ಒರಿಜಿನಲ್ ಅಂತೆ. ವಿಜ್ಞಾನದ ದಾಹ, ವಿಜ್ಞಾನದ ಆಸಕ್ತಿ ಮತ್ತು ವಿಜ್ಞಾನದ ಕುತೂಹಲ ಅಂಶಗಳನ್ನು ನಮಗೆ ಹೆಚ್ಚಿಸಿಕೊಳ್ಳಲು ಧಾರವಾಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 2012ರಲ್ಲಿ ಆರಂಭಿಸಿದ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ. ಬನ್ನಿ, ಅದರಲ್ಲಿ ಕೆಲವು ನಮಗೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಚಿತ್ರದ ಮೂಲಕ ನಮಗೆ ಕುತೂಹಲಕರ ವಿಜ್ಞಾನದ ಭಾಗಗಳನ್ನು ನಾವು ಒಂಚೂರು ನೋಡ್ಕೊಂಡು ಬರೋಣ. ಬನ್ನಿ.
ನಾವು ಧಾರವಾಡ ಜಿಲ್ಲೆಯ ಇತಿಹಾಸವನ್ನು ತೆಗೆದುಕೊಂಡರೆ ಒಂದು ಪುರಾಣದ ಪ್ರಕಾರ ಪಾಂಡವರು ಧಾರವಾಡ ಜಿಲ್ಲೆಯ ಆನಗಲಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆಂದು ತಿಳಿದು ಬರುತ್ತೆ. 12ನೇ ಶತಮಾನದಲ್ಲಿ ಚಾಲುಕ್ಯರು ಇಲ್ಲಿ ಆಳ್ವಿಕೆ ಮಾಡ್ತಾರ. ಮುಂದೆ 7ನೇ ಶತಮಾನದಲ್ಲಿ ಚಾಲುಕ್ಯರು, 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರು, 1117ರಲ್ಲಿ ಒಂದು ಕಲ್ಲಿನ ಶಾಸನದ ಪ್ರಕಾರ ಭಾಸ್ಕರ ದೇವ ಇಲ್ಲಿ ಆಳ್ವಿಕೆ ನಡೆಸಿದ. ಮುಂದೆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಬಾಂಬೆಯ ಪ್ರೆಸಿಡೆಂಟಿಯ ಭಾಗವಾಗಿದ್ದ ಧಾರವಾಡ ಜಿಲ್ಲೆಯು ಮತ್ತು ಒಂದು ತಾಮ್ರದ ಶಾಸನದ ಪ್ರಕಾರ ಕೊನೆಯಲ್ಲಿ ಅಂದರೆ ನಮಗೆ ಕರ್ನಾಟಕದ ಮೊದಲ ಮನೆತನವಾದ ಕದಂಬರು ಇಲ್ಲಿನ ಅಲ್ಪ ಸ್ವಲ್ಪ ಭಾಗದಲ್ಲಿ ನಮ್ಮ ಧಾರವಾಡವನ್ನು ಆಳ್ವಿಕೆ ನಡೆಸಿದರೆಂದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ. 3000 ಮಠ ಹುಬ್ಬಳ್ಳಿ. ಇದೆಲ್ಲ ಕಟ್ಟಿಗೆನಾ ಇದು ಮಾಡಿಸಿ? ಕಟ್ಟಿಗೆ ಇದು ಕಿತ್ತೂರು ಚೆನ್ನಮ್ಮನ ಮಾಡಿ ಹಾಂ ವಾಡಿಲಿಂದ ಅದು ಮಾಡಿಸಿದ ಇವು. ಓ ಕಿತ್ತೂರು ಸಂಸ್ಥಾನ ಹಾಗಾಗಿ ತೊಗೊಂಬಂದಾರ ಆನೆ ಮೇಲೆ ಸವಾರಿ ಮಾಡಿ. ಅಲ್ಲ ಎಷ್ಟು ಚಂದನ ಕಟ್ಟಾರ ನೋಡಿ ಇವ್ರನ್ನೆಲ್ಲ. ಕಟ್ಟಿಗೆಲಿಂದನೇ ಮಾಡಿದ್ದಾರೆ ದೇವಸ್ಥಾನ. ಅಲ್ಲಿ ಸ್ಕೂಲ್ ಇದಿರೋದು, ಸ್ಕೂಲ್ ಅದು ಇದು ಮಠದ್ದು. ಓಹೋ ಈ ಮಠ ಸ್ಥಾಪಕರು ಹೌದಲ್ಲ? ಧಾರವಾಡ ಜಿಲ್ಲೆಯ ನಾವು ಸಾರಿಗೆಯನ್ನು ತೆಗೆದುಕೊಂಡರೆ ಇಲ್ಲಿನ ರೈಲ್ವೆ ವ್ಯವಸ್ಥೆಯು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳ್ಳುತ್ತದೆ. ಪ್ರಪಂಚದಲ್ಲಿ ಅತಿ ಉದ್ದವಾದ ರೈಲ್ವೆ ನಿಲ್ದಾಣ ಯಾವುದು ಗೊತ್ತಾ? ಧಾರವಾಡದ ಸಿದ್ಧಾರೂಢ ರೈಲ್ವೆ ನಿಲ್ದಾಣವಾಗಿದ್ದು ಜನರ ಅನುಕೂಲಕ್ಕಾಗಿ ಕ್ಷಿಪ್ರ ಅಂದರೆ ಚಿಗರಿ BRTC ಬಸ್ನ ವ್ಯವಸ್ಥೆಯನ್ನು ನಮ್ಮ ಧಾರವಾಡದಲ್ಲಿ ನಾವು ಕಾಣಬಹುದಾಗಿದೆ. ಮತ್ತು ಇಲ್ಲಿನ ವಾಯುವ ಸಾರಿಗೆ ಪ್ರಧಾನ ಕಚೇರಿ ನಮ್ಮ ಹುಬ್ಬಳ್ಳಿಯಲ್ಲಿದ್ದು RTO ರಿಜಿಸ್ಟರ್ ಸಂಖ್ಯೆಗಳಾದ ವೆಹಿಕಲ್ನ 25 ಧಾರವಾಡ ಹಾಗೂ 63 RTO ರಿಜಿಸ್ಟರ್ ಸಂಖ್ಯೆ ಈ ಧಾರವಾಡದ RTO ರಿಜಿಸ್ಟರ್ ಸಂಖ್ಯೆಗಳಾಗಿತ್ತು. ಇದು ಧಾರವಾಡದ ಸಾರಿಗೆ ವ್ಯವಸ್ಥೆ. ನುಗ್ಗೆಕೆರೆ ಆಂಜನೇಯ, ಕೇಸರಿ ನಂದನ, ಹನುಮಾನ್, ಬಜರಂಗಿ, ರಾಮದೂತ, ಮಾರುತಿ, ನಾನಾ ಹೆಸರುಗಳಿಂದ ಕರೆಸಕ್ಕಂಥ ನಮ್ಮ ಶಕ್ತಿವಂತ ವಜ್ರಕಾಯ ಆಂಜನೇಯನ ಧಾರವಾಡದ ನುಗ್ಗೆಕೆರೆಯಲ್ಲಿ ಇರತಕ್ಕಂಥ ಶ್ರೀ ನುಗ್ಗೆಕೇರಿ ಹನುಮಂತ ಈ ನುಗ್ಗೆಕೆರೆ ಆಂಜನೇಯ ದೇವಸ್ಥಾನವನ್ನು ನುಗ್ಗೆಕೇರಿ ದೇಸಾಯಿ ಕುಟುಂಬದವರು ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾರೆ. ಇದು ಧಾರವಾಡ ಜಿಲ್ಲೆಯ ಪ್ರಮುಖ ಹಳೆಯ ದೇವಸ್ಥಾನಗಳಲ್ಲಿ ನಮ್ಮ ನುಗ್ಗೆಕೇರಿ ಆಂಜನೇಯ ದೇವಸ್ಥಾನವು ಒಂದು. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.